ಲಕ್ಕಿ ಸ್ಟಾರ್ ಅಸ್ಟ್ರೋಗೆ ಸ್ವಾಗತ. ನಿಮ್ಮ ಮುನಿರತ್ನಂ ಗುರೂಜಿ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ 1ನೇ ತಾರೀಕು ಹುಟ್ಟಿರೋರು, 10ನೇ ತಾರೀಕು ಹುಟ್ಟಿರೋರು, ಮತ್ತೆ 19ನೇ ತಾರೀಕು ಹುಟ್ಟಿರೋರು, 28ನೇ ತಾರೀಕು ಹುಟ್ಟಿರೋರು, ಅದ್ರ ಬಗ್ಗೆ ಆ ಸಂಖ್ಯೆಗಳಲ್ಲಿ ಹುಟ್ಟಿರೋರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೆ. ಅದೇ ತರ ಈಗ 2ನೇ ತಾರೀಕು, 11ನೇ ತಾರೀಕು, ಮತ್ತೆ 20ನೇ ತಾರೀಕು ಮತ್ತೆ 29ನೇ ತಾರೀಕು ಈ ಸಂಖ್ಯೆಗಳಲ್ಲಿ ಹುಟ್ಟಿದಾರಲ್ಲ, ಇವ್ರಿಗೆ ಯಾವ ತರ ಲಕ್ಕಿ ಬೇಕು, ಕಲರ್ಸ್ ಯಾವ ತರ ಇರಬೇಕು, ಡೈರೆಕ್ಷನ್ ಯಾವ ತರ ಇರಬೇಕು, ಬ್ಯಾಂಕ್ ಅಕೌಂಟ್ ನಂಬರ್ ಹೆಂಗಿರ್ಬೇಕು, ಮೊಬೈಲ್ ನಂಬರ್ ಯಾವ ತರ ಇರಬೇಕು, ಅದೆಲ್ಲ ಡೀಟೇಲ್ ಆಗಿ ನೋಡೋಣ ಬನ್ನಿ. ನೋಡಿ, 2ನೇ ತಾರೀಕಲ್ಲಿ ಹುಟ್ಟಿರೋರು ಕೂಡ 2ನೇ ಸಂಖ್ಯೆನಲ್ಲೇ ಬರ್ತಾರೆ. 11ನೇ ತಾರೀಕು ಹುಟ್ಟಿರೋರು ಕೂಡ 2ನೇ ಸಂಖ್ಯೆನಲ್ಲಿ ಬರ್ತಾರೆ. 20ನೇ ತಾರೀಕು ಹುಟ್ಟಿರೋರು ಕೂಡ 2ನೇ ಸಂಖ್ಯೆಯಲ್ಲಿ ಬರ್ತಾರೆ. ಮತ್ತು 29ನೇ ತಾರೀಕಲ್ಲಿ ಹುಟ್ಟಿರೋರು ಕೂಡ 2ನೇ ಸಂಖ್ಯೆಯಲ್ಲಿ ಬರ್ತಾರೆ. ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಈ ಸೀಕ್ರೆಟ್ನ ನಾನು ಒಂದೊಂದು ಸಂಖ್ಯೆಗಳದ್ದು ಬಿಡಿಸಿ ಹೇಳ್ತಾ ಇದ್ದೀನಿ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲ ಸಂಖ್ಯೆಗಳ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಅದರಲ್ಲಿ ನಿಮ್ ನಂಬರ್ ಇರುತ್ತೆ, ನಿಮ್ ಬರ್ತ್ ನಂಬರ್ ಇರುತ್ತೆ. ಅದಕ್ಕೆ ಪ್ರತಿಯೊಂದು ವಿಡಿಯೋನ ತಪ್ಪದಿರ ನೋಡಿ. 2ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಅಂದ್ರೆ ಈ ಸಂಖ್ಯೆನಲ್ಲಿ ಹುಟ್ಟಿರೋರ್ಗೆ ಲಕ್ಕಿ ನಂಬರ್ ಯಾವ್ದಪ್ಪ ಅಂದ್ರೆ 1ನೇ ಸಂಖ್ಯೆ ಲಕ್ಕಿ ನಂಬರ್ ಆಗಿ ಬರುತ್ತೆ, ಮತ್ತೆ 2ನೇ ಸಂಖ್ಯೆ ಕೂಡ ಲಕ್ಕಿ ನಂಬರ್ ಆಗಿ ಬರುತ್ತೆ, ಮತ್ತೆ 3, 5, 6 ಮತ್ತೆ 7ನೇ ಸಂಖ್ಯೆ ಕೂಡ ಇವ್ರಿಗೆ ಲಕ್ಕಿ ನಂಬರ್ ಆಗಿ ಬರುತ್ತೆ. ನೋಟ್ ಮಾಡ್ಕೊಳ್ಳಿ, ಈ ಡೇಟಲ್ಲಿ ಹುಟ್ಟಿರೋರ್ಗೆ ಈ ಸಂಖ್ಯೆಗಳು ಲಕ್ಕಿ ನಂಬರ್ಸ್ ಆಗಿ ಬರ್ತವೆ. ನೆಕ್ಸ್ಟ್, ಯಾವ ವಾರ ಇವ್ರಿಗೆ ಲಕ್ಕಿ ಅಂದ್ರೆ ಏನಾದ್ರೂ ವ್ಯವಹಾರ ಮಾಡ್ತಿರಲ್ಲ, ಈ ಸಂಖ್ಯೆನಲ್ಲಿ ಹುಟ್ಟಿರೋರಿಗೆ ಯಾವ ವಾರದಲ್ಲಿ ಇವರು ಒಂದು ವ್ಯವಹಾರ ಮಾಡಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಕ್ ಇರುತ್ತೆ ಅಂತಂದ್ರೆ ಇವ್ರಿಗೆ ಸೋಮವಾರ ಅನ್ನೋದು ಆಗಿ ಬರುತ್ತೆ ಚೆನ್ನಾಗಿ. ಅದೇ ತರ ಭಾನುವಾರ ಮತ್ತೆ ಬುಧವಾರ ಮತ್ತೆ ಶುಕ್ರವಾರ ಈ ಡೇಟಲ್ಲಿ ಹುಟ್ಟಿರೋರಿಗೆ ಈ ವಾರಗಳು ಚೆನ್ನಾಗಿ ಆಗಿ ಬರುತ್ತೆ. ನೀವು ಏನೇ ವ್ಯವಹಾರ ಮಾಡ್ಬೇಕಂದ್ರೆ ನೋಟ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಲಕ್ಕಿ ಕಲರ್. ಇವ್ರಿಗೆ ಯಾವ ಕಲರ್ಸ್ ಲಕ್ ಕೊಡುತ್ತೆ ಅಂದ್ರೆ ಬಟ್ಟೆದಾಗ್ಲಿ, ವೆಹಿಕಲ್ಸ್ ಆಗ್ಲಿ, ನೀವೇನ್ ತಗೊಂಡ್ಬೇಕು ಅಂತಿದ್ರ ಅದ್ರ ಕಲರ್ಸ್ ಕೋಡಿಂಗ್ ಇರುತ್ತಲ್ಲ, ಅದ ನೋಡ್ಕೋಬೇಕು. ಕಾರ್ ತಗೋಬೇಕಾದ್ರೆ ಏನ್ ಕಲರ್ ಇರ್ಬೇಕು, ಬಟ್ಟೆ ಚಾಯ್ಸ್ ಮಾಡ್ಕೋಬೇಕಾದ್ರೆ ಈ ಕಲರ್ಸ್ ಅಲ್ಲಿ ಹೆಚ್ಚಿಗೆ ನೀವು ಯೂಸ್ ಮಾಡಿದ್ರೆ ಅದು ನಿಮ್ಗೆ ಫೇವರಬಲ್ ಆಗಿರುತ್ತೆ. ನೋಡೋಣ ಬನ್ನಿ. ಒಂದು ಬಿಳಿ ಅಂದ್ರೆ ವೈಟ್, ಹಸಿರು, ಹಳದಿ, ಗುಲಾಬಿ ಮತ್ತೆ ತಿಳಿ ನೀಲಿ, ಈ ತರ ಈ ಬಣ್ಣಗಳನ್ನ ನೀವು ಹೆಚ್ಚೆಚ್ಚವಾಗಿ ನೀವು ಯೂಸ್ ಮಾಡಿ. ಮತ್ತೆ ಇವ್ರಿಗೆ ಯಾವ ಡೈರೆಕ್ಷನ್ ಲಕ್ಕಿ ಡೈರೆಕ್ಷನ್ ಆಗಿ ಬರುತ್ತೆ, ಇವ್ರಿಗೆ ಉತ್ತರ ಡೈರೆಕ್ಷನ್ ಲಕ್ಕಿ ಇರುತ್ತೆ ಅಂದ್ರೆ ನಾರ್ತ್. ಮತ್ತೆ ಇವ್ರಿಗೆ ಇನ್ನ ಒಂದು ಏನಪ್ಪಾ ಅಂದ್ರೆ ವಾಯುವ್ಯ ದಿಕ್ಕಿ ಅನ್ನೋದು ಕೂಡ ಚೆನ್ನಾಗಿ ಕೂಡಿ ಬರುತ್ತೆ. ಇವ್ರಿಗೆ ಒಂದು ಮನೆ ವಾಸ್ಕಾಲ ಆಗ್ಲಿ, ಇಲ್ಲ ಆಫೀಸ್ನಲ್ಲಿ ಕೂತ್ಕೊಂಡ ಡೈರೆಕ್ಷನ್ ಆಗ್ಲಿ, ಈ ಡೈರೆಕ್ಷನ್ ಇವ್ರಿಗೆ ಫೇವರೇಬಲ್ ಆಗಿರುತ್ತೆ. ನೆಕ್ಸ್ಟ್, ಈ ಲಕ್ಕಿ ಮೊಬೈಲ್ ನಂಬರ್ ಟೋಟಲ್ ನಲ್ಲಿ ಎಷ್ಟರಲ್ಲಿ ಇವ್ರಿಗೆ ಬಂದ್ರೆ ಚೆನ್ನಾಗಿರ್ತದೆ ಅಂದ್ರೆ ಈ 2ನೇ ಸಂಖ್ಯೆಯವರು ಎಷ್ಟನೇ ಟೋಟಲ್ ಸಂಖ್ಯೆ ಅಂದ್ರೆ ಟೋಟಲ್ ಅಲ್ಲಿ ಎಷ್ಟಲ್ಲಿ ಇರಬೇಕು ನೋಡಿ. 41ನೇ ಸಂಖ್ಯೆನಲ್ಲಿ ಇಟ್ಕೊಂಡ್ರೆ ಸಕ್ಸಸ್ ಕೊಡುತ್ತೆ. ಅದೇ ತರ 15 ಕೂಡ ಬರುತ್ತೆ, 59. ಇವೆಲ್ಲ ಐದನೇ ನಂಬರ್ ಸಂಖ್ಯೆಗಳಿವು. ಅದೇ ತರ 1ನೇ ಸಂಖ್ಯೆಗಳಿವು, 46 ಮತ್ತೆ 55. ಈ ಟೋಟಲ್ ಸಂಖ್ಯೆನಲ್ಲಿ ಇವ್ರು ಇಟ್ಕೊಂಡ್ರೆ ಇವ್ರಿಗೆ ಸಕ್ಸಸ್ ಅನ್ನೋದು ಇರುತ್ತೆ. ನೆಕ್ಸ್ಟ್, ವೆಹಿಕಲ್ ನಂಬರ್. ಈ ವೆಹಿಕಲ್ ನಂಬರ್ ಯಾವ ತರ ತಗೋಬೇಕು ಅಂತ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೀನಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಈ ಸಂಖ್ಯೆಗಳು ಟೋಟಲ್ ಆಗಿ ಬರಬೇಕು ಇವ್ರಿಗೆ. 1, 3, 5, 6, 7 ಈ ತರ ಸಂಖ್ಯೆಗಳಲ್ಲಿ ಬಂದ್ರೆ ಇವ್ರಿಗೆ ಆ ವೆಹಿಕಲ್ ಲಕ್ ಕೊಡುತ್ತೆ. ನಾನು ಏನ್ ಹೇಳಿದ್ದೀನಿ, ಕಲರು ಮತ್ತೆ ನಂಬರ್. ಒಂದು ಕಾರ್ ತಗೋಬೇಕಾದ್ರೆ ಈ ತರ ಟೋಟಲ್ ಬರಬೇಕು. ಇನ್ನೊಂದು ಏನಪ್ಪಾ ಇಂಪಾರ್ಟೆಂಟ್ ಅಂತಂದ್ರೆ, ಒಂದು ವೆಹಿಕಲ್ ನಲ್ಲಿ ಆ 4 ಡಿಜಿಟ್ ಇರುತ್ತಲ್ಲ, ಆ 4 ಡಿಜಿಟ್ ಅಲ್ಲಿ ಈ ಸಂಖ್ಯೆಗಳು ಬರೋ ತರ ನೋಡ್ಕೊಳ್ಳಿ. ನಿಮ್ ವೆಹಿಕಲ್ ಅಲ್ಲಿ ಈ ಡೇಟ್ ಅಲ್ಲಿ ಹುಟ್ಟಿರೋರು ಈ ಸಂಖ್ಯೆಗಳಲ್ಲೇ ಇರ್ಲಿ. ಅಲ್ಲಿ ಯಾವುದೇ ಕಾರಣಕ್ಕೆ ಈ ಸಂಖ್ಯೆಗಳು ಬೇಡ. 8 ಮತ್ತೆ 9ನೇ ಸಂಖ್ಯೆಗಳು ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಆ 4 ಡಿಜಿಟ್ ಅಲ್ಲಿ ಬೇಡ. ಜೊತೆಗೆ ನೀವು ಏನ್ ರಿಜಿಸ್ಟ್ರೇಷನ್ ಆಗುತ್ತೆ ಅದನ್ನ ಟೋಟಲ್ ಕೂಡಿದಾಗ ಈ ಸಂಖ್ಯೆಗಳಲ್ಲಿ ಯಾವುದೇ ಒಂದು ಸಂಖ್ಯೆ ಬಂದ್ರೂ ಅದು ನಿಮ್ಗೆ ಫೇವರೇಬಲ್ ಆಗಿರುತ್ತೆ. ನೆಕ್ಸ್ಟ್ ಹಂಗೆ ನೋಡೋಣ. ಇಲ್ಲಿ ಗುಡ್ಡು ಬ್ಯಾಡ್ ಅಂತ ಕೊಟ್ಟಿದ್ದೀನಿ. ರೀಸನ್ ಏನಪ್ಪಾ ಅಂದ್ರೆ
ಇಲ್ಲಿ ಫಸ್ಟ್ ಬ್ಯಾಂಕ್ ಅಕೌಂಟ್ ನೋಡಿ. ಈ ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ಟೋಟಲ್ ಕೂಡಿದ್ರೆ 10 ಡಿಜಿಟ್ ಇರುತ್ತೆ, ಇಲ್ಲ ಕೆಲವು 9 ಡಿಜಿಟ್ ಕೊಡ್ತಾರೆ, ಕೆಲವರು 6 ಡಿಜಿಟ್ ಕೊಡ್ತಾರೆ, ಈ ತರ ಎಲ್ಲ ಇರುತ್ತೆ. ಈ ಸಂಖ್ಯೆಗಳು ಟೋಟಲ್ ಆಗಿ ಕೂಡಿದ್ರೆ ಬಂದ್ರೆ ನಿಮಗೆ ಉತ್ತಮವಾಗಿರುತ್ತದೆ ಆ ಬ್ಯಾಂಕ್ ಅಕೌಂಟ್ ನಂಬರ್. ನೆಕ್ಸ್ಟ್ ಅಂದ್ರೆ ಏನಪ್ಪಾ ಇದು ಅಂದ್ರೆ ಈ ತರ ಬರಲ್ಲ, ಡಬಲ್ ಡಿಜಿಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ 41 ಅಂತ ಬಂತು ಅಂತ ಇಟ್ಕೊಳ್ಳಿ, ನಿಮ್ಮ ಅಕೌಂಟ್ ಟೋಟಲ್ ಕೂಡಿದ್ರೆ ಅವಾಗ 4+1 ಇದು 5 ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇನ್ನ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 73 ಬಂತು ಅಂತ ಇಟ್ಕೊಳ್ಳಿ, ಟೋಟಲ್ 7+3 ಮತ್ತೆ 10 ಆಗುತ್ತೆ. ಅವಾಗ 10 ಅಲ್ಲ, ಈ 10 ಮತ್ತೆ ಸಿಂಗಲ್ ಡಿಜಿಟ್ ಮಾಡ್ಬೇಕು. 1+0 1 ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. 73 ಟೋಟಲ್ ಬಂದ್ರೆ ಇದ್ರ ಸಂಖ್ಯೆ ಎಷ್ಟಾಗುತ್ತೆ ಅಂದ್ರೆ 1 ಆಗುತ್ತೆ. ಇನ್ನ ಇವ್ರಿಗೆ ಯಾವ ಕಲರ್ಸ್ ಆಗಿ ಬರಲ್ಲ, ಯಾಕಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಜನ ಏನ್ ಮಾಡ್ತಾರೆ, ಅವ್ರಿಗೆ ಆಗ್ಬಾರ್ದೇ ಇರೋ ಕಲರ್ಸ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ವಿಸಿಟಿಂಗ್ ಕಾರ್ಡ್ ಅಂತ ಇಟ್ಕೊಳ್ಳಿ, ಇಲ್ಲ ಒಂದು ಕಂಪನಿ ಹೆಸರು ಬೋರ್ಡ್ ಇಟ್ಟಿರ್ತಾರೆ, ಆ ಬೋರ್ಡ್ ಅಲ್ಲಿ ಒಂದು ಲೋಗೋ, ಒಂದು ಕಲರ್, ಆ ಕಲರ್ಸ್ನೆಲ್ಲ ಆಗದೆ ಇರೋ ಕಲರ್ಸ್ ಇಟ್ಕೊಂಡ್ಬಿಡ್ತಾರೆ. ನಾ ಅದಕ್ಕೆ ಲಕ್ಕಿ ಕಲರ್ಸ್ ಕೊಟ್ಟಿದ್ದೀನಿ. ಈಗ ಇವ್ರಿಗೆ ಯಾವ ಕಲರ್ ಆಗಿ ಬರಲ್ಲ, ಇವ್ರಿಗೆ ಬ್ಲಾಕ್ ಮತ್ತೆ ರೆಡ್ ಆಗಿ ಬರಲ್ಲ, ಮತ್ತೆ ಕಪ್ಪು ಮತ್ತೆ ಕೆಂಪು ಈ ಕಲರ್ಸು ಇವ್ರಿಗೆ ಯಾವುದೇ ಕಾರಣಕ್ಕೆ ಆಗಿ ಬರೋದಿಲ್ಲ. ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಯಾವ ವಾರ ಆಗಿ ಬರಲ್ಲ ಇವ್ರಿಗೆ, ಯಾಕಂದ್ರೆ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಒಂದು ವೆಹಿಕಲ್ ತರ್ತೀರಾ, ಒಂದು ಗೃಹ ಪ್ರವೇಶ ಮಾಡ್ತೀರಾ, ಇಂಥ ದಿನಗಳು ನಿಮಗೆ ಆಗಿ ಬರಲ್ಲ. ಶನಿವಾರ ಮತ್ತೆ ಮಂಗಳವಾರ ಇವ್ರಿಗೆ ಆಗಿ ಬರೋದಿಲ್ಲ. ನೋಟ್ ಮಾಡ್ಕೊಳ್ಳಿ. ಇನ್ನ ಯಾವ ನಂಬರ್ಸ್ ಆಗಿ ಬರಲ್ಲ ಇವ್ರಿಗೆ, ಈ ಡೇಟ್ 2ನೇ ತಾರೀಕು 11, 20 ಮತ್ತೆ 29 ಈ ಸಂಖ್ಯೆಯಲ್ಲಿ ಯಾರೇ ಹುಟ್ಟಿದ್ರು ಯಾವುದೇ ಕಾರಣಕ್ಕೆ ನೀವು ಈ ನಂಬರ್ಸ್ನ ಯೂಸ್ ಮಾಡಬಾರ್ದು. 8 ಮತ್ತೆ 9 ಆಗಿ ಬರೋದಿಲ್ಲ. ಚಂದ್ರನ ಸಂಖ್ಯೆಗೆ ಶನಿ ಸಂಖ್ಯೆ ಮತ್ತೆ ಕುಜನ ಸಂಖ್ಯೆ ಆಗಿ ಬರೋದಿಲ್ಲ. ಯಾವುದೇ ಕಾರಣಕ್ಕ ಇದನ್ನ ಯೂಸ್ ಮಾಡಬಾರ್ದು. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ 3ನೇ ಸಂಖ್ಯೆ ಬಗ್ಗೆ, 3ನೇ ತಾರೀಕಲ್ಲಿ ಯಾರ್ಯಾರು ಹುಟ್ಟಿದಾರೋ ಅವ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದುವರೆಗೂ ಧನ್ಯವಾದ.